ಇವತ್ತಿಂದ ವಿಧಾನಮಂಡಲ ಅಧಿವೇಶನ ರಂಗೇರುವಂತ ನಿರೀಕ್ಷೆ ಇದೆ. ನಾಗೇಂದ್ರ ಅವರ ರಾಜೀನಾಮೆಗೆ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕಳಂಕ ಹೊತ್ತಿರುವಂತ ವ್ಯಕ್ತಿಯನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಲಾಗಿದೆ. ಅವರನ್ನ ರಾಜೀನಾಮೆ ಪಡೆಯುವವರೆಗೂ ಕೂಡ ಸದನ ನಡೆಯೋದಕ್ಕೆ ಬಿಡಲ್ಲ. ಇದು ಬಿಜೆಪಿ ತೆಗೆದುಕೊಳ್ಳುತ್ತಾ ಇರುವಂತ ಸ್ಟ್ಯಾಂಡ್. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಕೇಸ್ನಲ್ಲಿ ನಾಗೇಂದ್ರ ಒನ್ ಆಫ್ ದ ಆರೋಪಿ. ಅವರು ಬೇಲ್ ಮೇಲೆ ಆಚೆಗಿದ್ದಾರೆ. ಕಳಂಕ ಮುಕ್ತರಾಗಿಲ್ಲ, ಆರೋಪ ಮುಕ್ತರಾಗಿಲ್ಲ. ತನಿಖೆ ಪ್ರಗತಿಯಲ್ಲಿದ್ದರೂ ಕೂಡ ಮಂತ್ರಿಗಿರಿ ಕೊಡಲಾಗಿದೆ. ಭ್ರಷ್ಟಾಚಾರದ ಆರೋಪ ಇರುವಂತ ವ್ಯಕ್ತಿಯನ್ನ ಸಚಿವರನ್ನಾಗಿ ಮಾಡಲಾಗಿದೆ. ಅವರ ರಾಜೀನಾಮೆಯನ್ನು ಪಡಿಬೇಕು, ಅಲ್ಲಿವರೆಗೆ ನಾವು ಸದನ ನಡೆಯೋದಕ್ಕೆ ಬಿಡಲ್ಲ ಅನ್ನೋದು ಬಿಜೆಪಿಯ ಸ್ಟ್ಯಾಂಡ್. ಇದರ ಜೊತೆಗೆ ರಾಯಚೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆಗೂ ಕೂಡ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನಲ್ಲೂ ಕೂಡ ಆಂತರಿಕವಾಗಿ ಅಸಮಾಧಾನ ಇದೆ. ಇದನ್ನು ಕೂಡ ಅಸ್ತ್ರವಾಗಿ ಬಳಸಿಕೊಳ್ಬೇಕು ಅಂತ ಬಿಜೆಪಿ ಯೋಚನೆ ಮಾಡ್ತಾ ಇದೆ. ರಾಜೀನಾಮೆಯನ್ನು ಪಡ್ಕೊಳ್ಬೇಕು, ಕ್ಯಾಬಿನೆಟ್ ಇಂದ ಅವರನ್ನು ತೆಗಿಬೇಕು, ಅಲ್ಲಿವರೆಗೆ ನಾವು ಸದನ ನಡೆಸೋದಕ್ಕೆ ಬಿಡಲ್ಲ. ಎರಡೂ ಸದನಗಳನ್ನು ಕೂಡ ನಡೆಸೋದಕ್ಕೆ ಬಿಡಲ್ಲ. ನಾವು ಪ್ರತಿಭಟನೆ ಮಾಡ್ತೀವಿ, ಧರಣಿ ಮಾಡ್ತೀವಿ, ಅಹೋರಾತ್ರಿ ಧರಣಿ ಮಾಡ್ತೀವಿ. ಇದರ ಜೊತೆಗೆ ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಕೂಡ ಮಾಡ್ತೀವಿ. ಇದಕ್ಕೂ ಬಗ್ಗದೇ ಇದ್ರೆ ರಾಜ್ಯ ಸರ್ಕಾರ ಅಂತ ಬಿಜೆಪಿ ಹೇಳ್ಕೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.